ಹೇಳಿ ಅಕ್ಕ ಏನಾಯ್ತಕ್ಕ ನಿನ್ನೆ ಅಂತ? ಅದೇ 3:45 ಬಂದು ಸರ್ ಆಮೇಲೆ ಮಗಳು ಸ್ಕೂಲಿಂದ ಹೋಗಿ ಆಮೇಲೆ ಬಂದು ಕಿರ್ಚ್ಕೊಂಡಾಗ ನಾವು ಹೋಗಿ ನೋಡಿದ್ದು ಒಂದು 5 ನಿಮಿಷ ಆದಮೇಲೆ. ಏನಾಗಿತ್ತಕ್ಕ? ಯಾವ್ದಾರು ಗೊತ್ತಾಯ್ತು ನಿಮಗೆ ಅಂತ? ಅದೇ ಹೋಗಿ ನೋಡಿದ್ವಿ, ವಾಮಿಟ್ ಮಾಡ್ಕೊಂಡವಳೆ ಅಂತ ಕಿರ್ಚ್ಕೊಂಡು ಹೋಗಿ ನೋಡಿದ್ರೆ ತಿರ್ಗಿ ಗೊತ್ತಾಯ್ತು ಹೊಡೆದ್ಬಿಟ್ಟು ಹೋಗವ್ರೆ ಅಂತ. ತಿರ್ಗಿ ನೋಡ್ತಾ ನೋಡ್ತಾ ವಾಲೆ ಎಲ್ಲ ಕಿತ್ಕೊಂಡು ಹೋಗವ್ರೆ, ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗವ್ರೆ. ಕಿವಿ ಅನ್ನೋದು ಡ್ಯಾಮೇಜ್ ಇಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಕಟ್ಟಾಗಿತ್ತು ಸರ್ ವಾಲೆಗಳು, ಕಿತ್ಕೊಂಡು ಹೋಗೋರು ವಾಲೆ. ಯಾರ ಮೇಲೆ ಡೌಟ್ ಇದೆಯಾ ಅಕ್ಕ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು? ಡೌಟ್ ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾರನ್ನ ಈ ಕಡೆ ಓಡಾಡಿದ್ರೆ ಗೊತ್ತಾಗ್ತಿತ್ತು ಇಂಥವ್ರು ಬಂದಿದ್ರು ಹೋದ್ರು ಅಂತ. ಯಾರು ಬರಲಿಲ್ಲ ನೆನ್ನೆ ಈ ಕಡೆ ಎಲ್ಲ. ಅವ್ರ ಮನೇಲಿ ಯಾರು ಇದ್ರಕ್ಕ ನಿನ್ನೆ ಅಂತ? ಅಜ್ಜಿ ಒಬ್ಳೆ. ಅಲ್ಲ ಮನೇಲಿ ಯಾರು ವಾಸ ಮಾಡ್ತಾ ಇರ್ತಾರೆ ಅಂತ? ವಾಸ ಅಂದ್ರೆ ಅಜ್ಜಿ, ಮಗಳು, ಮೊಮ್ಮಕ್ಳಿಬ್ರು. ಅಳಿಯನೂ ಇಲ್ಲ, ಚಿಕ್ಕ ಮೊಮ್ಮಗನೂ ಇಲ್ಲ. ದೊಡ್ಡ ಮೊಮ್ಮಗನ ಕೆಲ್ಸಕ್ಕೆ ಹೋಗ್ತಾನೆ, ಅವಾಗ ಬರ್ತಾನೆ ಮನೆ ತಕ್ಕ ಅಷ್ಟೇ. ಅವನು ಇರಲಿಲ್ಲ, ನೆನ್ನೆ ಎಲ್ಲ ಹೋಗಿದ್ದ. ಫೋನ್ ಮಾಡಿದಾಗ ಅವನು ಅವಾಗ ಓಡ್ ಬಂದಿದ್ದ. ನಿಮ್ಗೆ ಯಾವ ಥರ ಗೊತ್ತಾಯ್ತಕ್ಕ ಅದು? ನಿಮ್ಗೆ ಯಾವ ಥರ ಗೊತ್ತಾಯ್ತು ಅಂತ? ಕಿರ್ಚ್ಕೊಂಡ್ರೆ ಏನು ಅಂತ ಅವರು? ಆಯಮ್ಮ ಕೆಲಸದಿಂದ ಬಂದು ನೋಡಿ ಕಿರ್ಚ್ಕೊಂಡಾಗೆ ಗೊತ್ತಾಗಿದ್ದು ನಮ್ಗೆ. 3:45 ಟೈಮ್ ಅವಾಗ ಆಯಮ್ಮ ಬಂದು ಕಿರ್ಚ್ಕೊಂಡಾಗ ನಮ್ಗೆ ಗೊತ್ತಾಗಿತ್ತು. ಯಾವ ಥರ ಇದೆ ಬಾಡಿ ನೋಡೋಕ್ಕೆಲ್ಲ ಮುಖ ಎಲ್ಲ? ಊದ್ಕೊಂಡಿತ್ತು ಸರ್ ಇಲ್ಲಿ, ಇದೆಲ್ಲ ನಮ್ಮ ಕಣ್ಣು ಎಲ್ಲ. ಇಲ್ಲ ಡೆತ್ ಆಗಿದ್ರೆ ಮನೆಯಲ್ಲಿ ಡೆತ್ ಆಗಿದ್ರೆ ಉಸಿರಿತ್ತ? ಇಲ್ಲ, ಸ್ವಲ್ಪ ಉಸಿರು ಆಡ್ತಾ ಇದ್ದು ಗೊರ್ಗೊರ ಅಂತ. ಗಂಟ್ಲಲ್ಲಿ ಮಾತ್ರ ಸೌಂಡ್ ಬರ್ತಾ ಇತ್ತು. ನಿಮ್ಮ ಹೆಸರು? ಅನಿತಾ ಅಂತ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 18ನೇ ತಾರೀಕು ರಾತ್ರಿ ಬಸವನಹಳ್ಳಿ ವಿಲೇಜ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಕೇಸ್ ಅಲ್ಲಿ ಮರ್ಡರ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಪ್ರಕಾರ ಒಬ್ರು ಲೇಡಿ 80 ಇಯರ್ಸ್ದು ಅಜ್ಜಿ, ಅವ್ರ ಹೆಸರು ಸುಬ್ಬಮ್ಮ. ಅವರು ಮನೆಯಲ್ಲಿದ್ದಾಗ ಅವ್ರಿಗೆ ಯಾರು ಬಂದು ಅನ್ನೋನ್ ಪರ್ಸನ್ ಅಟ್ಯಾಕ್ ಮಾಡಿ ಕ್ರಿಟಿಕಲಿ ಇಂಜರ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ರಕ್ತಗಾಯಿಲು ಜಾಸ್ತಿ ಆಗಿತ್ತು, ತಲೆ ಮೇಲೆ ಹೇಟ್ ಮಾಡಿ. ಆಮೇಲೆ ಅವ್ರದ್ದು ಕಿವಿ ಕೂಡ ಇಂಜರ್ಡ್ ಇತ್ತು, ಮತ್ತೆ ಕಿವಿ ಹೊಳೆ ಯಾರು ಕಿತ್ಕೊಂಡು ಹೋಗಿದ್ದಾರೆ ಈ ತರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಗೆ. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರ ಮೇಲೆ ಏನು ಅನುಮಾನ ಇರಲಿಲ್ಲ. ಮತ್ತೆ ಆ ಕಾಲೋನಿಯಲ್ಲಿ ಎಲ್ಲಾರು ಕೆಲಸ ಮಾಡಕ್ಕೆ ಹೋಗ್ತಾರೆ ನಾರ್ಮಲ್ ಆಗಿ, ಸೊ ಯಾರು ಇರಲ್ಲ. ಸೊ ಎಲ್ಲಾರು ಅದೇ ತರ ಹೇಳ್ತಾ ಇದ್ರು, ನಾವು ಯಾರಿಗೆ ನೋಡಿಲ್ಲ ಇಲ್ಲಿ. ಬಟ್ ನಾವು ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ, ನಾನೇ ಕೂಡ ವಿಸಿಟ್ ಮಾಡಿ ನಾವು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ. ಮತ್ತೆ ಸೀನ್ ರೀಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಮಾಡಿದೀವಿ. ಆ ಟೈಮ್ಗೆ ನಮ್ಗೆ ಕೂಡ ಸ್ವಲ್ಪ ಯಾರಾದ್ರದ್ದು ಅಕ್ಕಪಕ್ಕದವರದು ಏನು ಇನ್ವಾಲ್ವ್ಮೆಂಟ್ ಇರಬೇಕು ಆ ತರ ನಮ್ಗೆ ಅನುಮಾನ ಬಂದಿತ್ತು. ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಪ್ರಕಾಶ್ ನೇತೃತ್ವದಲ್ಲಿ CPI ಗೌರಿಬಿದನೂರ್ ಅಂಜನ್ ಕುಮಾರ್ ಮತ್ತೆ PSI ಪುನೀತ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ತುಂಬಾ ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಇದನ್ನು ವಿದಿನ್ 24 ಅವರ್ಸ್ ಪತ್ತೆ ಮಾಡಿದ್ದಾರೆ. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ ಅವರದು ಮನೆ, ಈ ಯಾರು ವಿಕ್ಟಿಮ್ ಇದಾರೆ ವಿಕ್ಟಿಮ್ದು ಮನೆಯಿಂದ ಅಡ್ಜಸೆಂಟ್ ಪಕ್ಕ ಮನೆ ಇದೆ. ಅವರು ಮಧ್ಯಾಹ್ನ ಫಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಈ ಮನೆಯಲ್ಲಿ ಯಾರು ಇಲ್ಲ. ಅಂದ್ರೆ ಮನೆದವರಿಗೆ ಇನ್ನೊಬ್ಬರಿಗೆ ಗಂಡಸ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ ಅವರಿಗೆ ಏನು ಚಾರ್ಜರ್ ಬೇಕು ಈ ತರ ಏನು ಹೇಳ್ಕೊಂಡು ಕನ್ಫರ್ಮ್ ಮಾಡಿದ್ದಾರೆ ಯಾರು ಇಲ್ಲ ಮನೆಯಲ್ಲಿ. ಇವರು ಆರೋಪಿ ಯಾರು ಇದ್ದಾರೆ ಅವ್ರ ಹೆಸರು ಕುಮಾರ್, 20 ಇಯರ್ಸ್. ಅವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಏನಾದ್ರು ಲೋನ್ ವಗೇರಾ ಬಾಕಿ ಇದೆಯಾ, EMIs ಬಾಕಿ ಇದೆ, ಮತ್ತೆ ಬೇರೆ ದುಡ್ಡು ಸಮಸ್ಯೆ ಕೂಡ ಇದೆ ಇವರಿಗೆ. ಈ ಕಾರಣ ಬಗ್ಗೆ ಇವರು ಅದನ್ನ ಯಾವಾಗ ಇವರಿಗೆ ಅವಕಾಶ ಸಿಕ್ಕಿದೆ ಅದನ್ನ ಆ ಅಜ್ಜಿ ಮನೆಯಲ್ಲಿ ಒಬ್ಬರೇ ಇದ್ರು, ಅವ್ರಿಗೆ ಹೋಗಿ ಇವರು ಕಲ್ಲಿಂದ ಅಟ್ಯಾಕ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಕಿವಿ ಹೊಳೆ ಕಿತ್ಕೊಂಡು ಅವ್ರಿಗೆ ಮತ್ತೆ ಈ ಕಲ್ಲಿಂದ ತಲೆ ಮೇಲೆ 3-4 ಬಾರಿ ಹಿಟ್ ಮಾಡಿ ಅವ್ರಿಗೆ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಬೈ ದ ಟೈಮ್ ಈ ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಬಂದಿದೆ, ಇದು ಮಧ್ಯಾಹ್ನ ಅರೌಂಡ್ ಬಿಟ್ವೀನ್ 1 to 3 ಆಗಿದೆ. 3 ಯಾವಾಗ ಈ ಫ್ಯಾಮಿಲಿದು ಒಬ್ರು ಲೇಡಿ ಇನ್ನೊಬ್ರು ಲೇಡಿ ಕೆಲಸ ಮುಗಿಸಿ ಬಂದಿದ್ದಾರೆ, ಆ ಟೈಮ್ ನೋಡಿದ್ದಾರೆ ಅಜ್ಜಿಗೆ ತುಂಬಾ ಗಾಯಲಾಗಿದೆ ಮತ್ತೆ ರಕ್ತಸ್ರಾವ ಜಾಸ್ತಿ ಆಗ್ತದೆ. ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಆ ಟೈಮ್ಗೆ ಶಿ ವಾಸ್ ಅಲೈವ್. ಆಮೇಲೆ ಹಾಸ್ಪಿಟಲ್ ಗೌರಿಬಿದನೂರಿಂದ ಅವ್ರಿಗೆ ಬೆಂಗಳೂರು ಶಿಫ್ಟ್ ಮಾಡಿದಾಗ ಟೈಮಲ್ಲಿ ರಸ್ತೆಯಲ್ಲಿ ಅವ್ರದ್ದು ಡೆತ್ ಆಗಿತ್ತು. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ ಅವ್ರಿಗೆ ನಾವು ಈಗ ಅರೆಸ್ಟ್ ಮಾಡಿದೀವಿ. ಮತ್ತೆ ಅವರಿಂದ ಈ ಕಿವಿ ಹೊಳೆ ಏನಿದೆ 5 ಗ್ರಾಮ್ದು ಕಿವಿ ಹೊಳೆ ಇತ್ತು, ಆ 2 ಕಿವಿ ಹೊಳೆ ನಾವು ರಿಕವರ್ ಕೂಡ ಮಾಡಿದೀವಿ. ಆರೋಪಿದು ಹೆಸರು ಕುಮಾರ್ ಇದೆ. ಅವ್ರದ್ದು 20 ಇಯರ್ಸ್ ಏಜ್ ಇದೆ. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಬಸವನಹಳ್ಳಿ ಊರು, ತೊಂಡೆವಾವಿ ಹೋಬಳಿ, ಗೌರಿಬಿದನೂರ್ ತಾಲೂಕ. ಇವರ ಯಾರು ವಿಕ್ಟಿಮ್ ಇದ್ದಾರೆ ಅವ್ರ ಪಕ್ಕಾ ಮನೆದವರು ಅವರು ಕೂಡ. ಅಜ್ಜಿದು ವಯಸ್ಸು 80 ಇಯರ್ಸ್ ಇತ್ತು. ಬೆಳಗ್ಗೆ ನಮ್ಮಮ್ಮ ಅಜ್ಜಿ ನಾನು 3 ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಇಟ್ಕೊಂಡು 8 ಗಂಟೆ ಟೈಮಲ್ಲಿ ಕೆಲಸಕ್ಕೆ ಹೋಯ್ತು. ನಾನು
ಗೀನ ಮಾಡ್ಕೊಂಡು ನಮ್ಮ ಅಜ್ಜಿ ಟಿಫನ್ ಮಾಡಿ ಮಾಡಿದ್ದೆ. ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಾಗ ಸರಿ ಅಂದ್ಬಿಟ್ಟು ಔಟ್ಸೈಡ್ ಹೋದೆ. ಮತ್ತು ಮನೇಲಿ ಯಾರು ಇದ್ದಿಲ್ಲ ಸರ್, ಮನೆ ಪಕ್ಕದವ್ರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 3-3:30 ಟೈಮಲ್ಲಿ ಫೋನ್ ಬಂತು ಸರ್. ನಾನು ಔಟ್ಸೈಡ್ ಇದ್ದೆ, ಹೊರಗಿಂದರಂತೆ. ಮನೆ ಪಕ್ಕದವ್ರು ಇಲ್ಲಿ ನಿಮ್ಮ ಅಜ್ಜಿಗೆ ಈ ಥರ ಏನು ಆಗ್ಬಿಟ್ಟಿದೆ ಬೇಗಪ್ಪ ಅಂತ ಗಾಬರಿನಲ್ಲಿ ಫೋನ್ ಮಾಡಿದೆ. ಸಡನ್ನಾಗಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದಾಗ ನೋಡಿದಾಗ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಆ ಕಾರಲ್ಲಿ ಒಂದು ಅಗತ್ಯ ಕರ್ಕೊಂಡು ಹೋಗಿದ್ದೆ. ಆ ಟೈಮಲ್ಲಿ ಆಂಬುಲೆನ್ಸ್ ಬಂತು ಅಂತ. ಆಂಬುಲೆನ್ಸಲ್ಲಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ನೋಡಿದ್ರು. ಸ್ವಲ್ಪ ಸೀರಿಯಸ್ ಕೇಸು ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡು ಹೋಗಬೇಕು. ಬೆಂಗಳೂರು ಕರ್ಕೊಂಡು ಹೋಗೋ ಟೈಮಲ್ಲಿ ಬ್ಲಡ್ ವಾಮಿಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಯಲಹಂಕ ಟೈಮಲ್ಲಿ KK ಹಾಸ್ಪಿಟ್ಲ್ ಅಂತ ಹೋಗ್ತಿದ್ದೆ. ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗಿದ್ದೆ ಒಂದು 5 ಮಿನಿಟ್ಸ್ಗೆಲ್ಲ ಅಣ್ಣ ಏನೇನು ಯಾವ ಥರ ಆಗಿದೆ ಅಣ್ಣ ಬಾಡಿ? ನಮ್ಮ ಮನೆಯಲ್ಲಿ 2 ಕಿವಿಗಳು ಕಿತ್ಕೊಂಡವ್ರೆ ಸರ್. 2 ವಲೆ ಇತ್ತು, ಬಂಗಾರ ಇತ್ತು, ಬಂಗಾರದ್ದು. ಇವು 2 ಕಿವಿ ವಲೆ ಇತ್ತು. 2 ಕಿವಿ ವಲೆನೂ ಕಿತ್ಕೊಂಡವ್ರೆ. ಮತ್ತು ಲೆಫ್ಟ್ ಸೈಡ್ ತಲೆಗೆ ಜೋರಾಗಿ ಏನೋ ಹೇಳ್ಬಿಟ್ಟು ಯಾರ ಮೇಲೆ ಅನುಮಾನ ಏನಾದ್ರು ಇದೆಯಾ ಈ ಥರ ಆಗಿ ಕಂಪ್ಲೇಂಟ್ ಆಗಿದೆ ಅಣ್ಣ? ಎಲ್ಲಿ ಕೊಟ್ಟಿದ್ದೀರಾ? ಏನಾದ್ರು ರೀಸನ್ ಇದೆಯಾ ಈ ಥರ ಗಲಾಟೆಗಳಾಗಬೇಕು? ಯಾರಾದ್ರು ಅಟ್ಯಾಕ್ ಮಾಡೋದು? ಟೈಮಲ್ಲಿ ಲಾಸ್ಟ್ ಮನೆ ಇದ್ದಾರೆ ಸರ್, ಅಜ್ಜಿ ಬೇರೆ ಒಬ್ಬಳೇ ಇದ್ಲು, ಮನೆ ಪಕ್ಕದವ್ರು ಯಾರು ಇಲ್ಲ ಅಂದ್ಬಿಟ್ಟು ಈ ಥರ ಅಜ್ಜಿ ಮನೇಲಿ ಒಬ್ಬರೇ ಇದ್ದವ್ರು, ಮಕ್ಕಳು ಮೊಮ್ಮಕ್ಕಳು ಅಂತ ಸರ್. ಯಾರು? ಮಕ್ಕಳೆಲ್ಲ ಅವರು ಎಲ್ಲ ಹೆಣ್ಮಕ್ಳೇ. ಅವ್ರ ಮನೆಯಲ್ಲ ಅವ್ರ ಮನೇಲಿ. ನಿಮ್ಮ ಹೆಸರು? ಶ್ರೀನಿವಾಸ.